ತಪ್ಪುತ್ತವ ನೋಡಕ್ಕೆ ಹೋಗಿರುವಂತರು ಬಹಳ ಜಾಗ್ರತೆ ವಿಚಾರ. ಇಂಥ ಕಡೆ ಹೋಗಿ ಇಂಥ ಕಡೆ ಕಲ್ತನ ಆಯ್ತು ಹಚ್ಕೋಬಾರ್ದು. ನೋಡಿ ಭಕ್ತಾದಿಗಳು ಕಳ್ಳತನ ಮಾಡುವ ಕಳ್ಳರು ಮಹಿಳೆ ಕಳ್ಳತರೆ ಸಾರಿಗೆ ಕಾಣಿಕೆ ನಗ ನದಿಗಳು ಯಾವುದೇ ಗೆಲ್ಲಲು ತಪ್ಪದೆ ಬುದ್ಧಿಯಲ್ಲಿ ಹಾಕಬಹುದು. ಅಲ್ಲಿ ತನಕ ಮಾಡುತ್ತೆ ಬನ್ನಿ ಈ ಕಡೆ ಅಲ್ಲಿ ಯಾಕೆ ಹೋಗೋದ ಮಾಡ್ತೀರಿ? ದಯಮಾಡಿ ಬನ್ನಿ ಈ ಕಡೆ. ಇಲ್ಲಿ ಜಾಗ ಇಲ್ವಾ? ನಮ್ಮ ಜೊತೆಯಲ್ಲಿ ಕರ್ತವ್ಯರಂತ ಸಣ್ಣ ಪುಟ್ಟ ಮಕ್ಕಳನ್ನು ಜೋಪಾನಾಗಿ ನೋಡ್ಕೊಳ್ಬೇಕು. ಲೋಕಾಟದಲ್ಲಿ ಐಕ್ಯವಾಗಿ ಕೆಳಗೆ ಬೀಳ್ತಾರೆ ಅಂತವೇ ಕಲ್ಲು ಗಾಂತದೆ. ದಯವಿಟ್ಟು ಬಹಳ ಜಾಗೃತಿಯಿಂದ ಇರುವ ಭಕ್ತಾದಿಗಳು, ಮಹಿಳಾ ಭಕ್ತಾದಿಗಳು. ಅದೇನಾರ ನಮಗೆ ವಿಮಾನ ಕಂಡು ಬಂದರೆ ಅಲ್ಲೇ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಹೋಗುತ್ತೆ. ದೇವರು ಈ ಕಡೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ತಂಗನೂ ಹೋಗುತ್ತೆ. ದಯವಿಟ್ಟು ಹೋಗಿ ಈ ಕಡೆ ಬಿಡಬೇಡ. ಎಲ್ಲ ನದಿಯಲ್ಲಿ ತೆಪ್ಪೋತ್ಸವ ನೋಡಕ್ಕೆ ಹೋಗಿರುವಂತಹ ಭಕ್ತಾದಿಗಳು ಬಹಳ ಜಾಗ್ರತೆ. ತೆಪ್ಪೋತ್ಸವ ನಡೆಯಬೇಕಾದ್ರೆ ಜನ ಜಾಸ್ತಿ ಇದೆ. ಮಹಿಳಾ ಭಕ್ತಾದಿಗಳು ಎಲ್ಲರೂ ದರ್ಶನ ಮಾಡಿ ಒಂದೇ ಕಡೆ ಗುಂಪಾಗಬೇಡಿ. ಒಂದೇ ಕಡೆ ಗುಂಪಾದ್ರೆ ಕಳ್ಳರಿಗೆ ಹಬ್ಬ. ನೀವೇ ಅವ್ರಿಗೆ ದಾರಿ ಮಾಡಿಕೊಡೋಕ್ಕಾಗುತ್ತೆ. ದಯವಿಟ್ಟು ಯಾವ ಕ್ಯಾಮ್ರಾ ಬೇಗ ನೋಡ. ಕಳ್ಳತನ ಮಾಡುವ ಕಳ್ಳರು ಮಹಿಳೆ ಕಳ್ಳತರೆ ಸಾರಿಗೆ ಕಾಣಿಕೆ ನಗ ನದಿಗಳು ಯಾವುದೇ ಗೆಲ್ಲಲು ತಪ್ಪದೆ ಬುದ್ಧಿಯಲ್ಲಿ ಹಾಕಬಹುದು. ನೋಡಿ ಭಕ್ತಾದಿಗಳು ಕೈ ಮಾಡಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದ್ದು 16 ಮೈಪು ತನಕ ಹೋಗುತ್ತೆ. ನೀವು ಅಲ್ಲಿಂದ ಇಲ್ಲಿ ತನಕ ಕೂತ್ಕೋಬಹುದು. ಒಂದೇ ಕಡೆ ಕೂತ್ಕೊಬೇಡಿ, ಜನಸಂದೇಹ ಮಾಡಬೇಡಿ. ಕೆಲಸ ಕಳ್ಸು, ಕೆಳಗೆ ಕಳ್ಸೋಣ. ಸ್ವಲ್ಪ ಕೆಲಸ ಮಾಡ್ಕೊಂಡು ಪ್ರಯುಕ್ತ ನಂಜುಂಡೇಶ್ವರ ಸ್ವಾಮಿಯವರ ತೆಪ್ಪೋತ್ಸವ ಇನ್ನೇನು 2 ನಿಮಿಷಗಳಲ್ಲಿ ಪ್ರಾರಂಭವಾಗುತ್ತೆ. ಬಂದಿರುವಂತಹ ಭಕ್ತಾದಿಗಳು ಭಕ್ತಾದಿಗಳು ಹೆಚ್ಚಿಗೆಯಲ್ಲಿರುವಂತಹ ಭಕ್ತಾದಿಗಳು ತಮ್ಮ ಮೊಬೈಲ್ ಚಾರ್ಜ್ ಅನ್ನು ಆನ್ ಮಾಡಿಕೊಂಡು ಘೋಷಣೆಯನ್ನು ಹಾಕಬೇಕು. ಹೆಚ್ಚಿಗೆಯಲ್ಲಿರುವಂತಹ ಭಕ್ತಾದಿಗಳು ಜೋರಾದ ಘೋಷಣೆ ಬನ್ನಿ. ಶ್ರೀಕಂಠೇಶ್ವರ ಮಹಾರಾಜ್ ಕಿ ನಂಜುಂಡೇಶ್ವರ ಮಹಾರಾಜ್ ಕಿ.
ಜಾತ್ರೆಯಲ್ಲಿ ತಮ್ಮ ತಮ್ಮ ಒಡವೆ ಆಭರಣದ ಮೇಲೆ ಜೋಪಾನಾಗಿರಬೇಕು. ರಥೋತ್ಸವ ದೇವಸ್ಥಾನ ಕಡೆ ಹೋಗಿದೆ. ದಯಮಾಡಿ ಭಕ್ತಾದಿಗಳು वर्णम चतुर्भुजं नंजाये सर्व विघ्नोपशान्तये अभिप्रात सिद्धत्वं बोधित ईश्वरेभ्यः सर्वविघ्नचिदे तस्मै गणाधिपतये नमः गुरुभ्यो नमः गुरुपादकाभ्यो नमः वागर्ताय संपृक्तौ वागर्थप्रतिपत्तये जगतः पितरौ वन्दे पार्वती परमेश्वरौ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನೆಂಜನಗೂಡು. ಈ ದಿನ ದೊಡ್ಡ ಜಾತ್ರೆ ಅಂಗವಾಗಿ ಪಂಚಮಹಾರಥೋತ್ಸವ ನಡೀತು. ಮೊನ್ನೆ 9ನೇ ತಾರೀಕು, ಇವತ್ತು 11ನೇ ತಾರೀಕು. ಇವತ್ತು ತೆಪ್ಪೋತ್ಸವ ಅಂದರೆ ತೇಲುವ ದೇವಾಲಯದಲ್ಲಿ ತೆಪ್ಪೋತ್ಸವ ಅಂತ ಕಪಿಲಾ ನದಿಯಲ್ಲಿ ಇವತ್ತು ವಿಜೃಂಭಣೆಯಿಂದ ನೆರವೇರಿದೆ. ಇದರ ಅಂಗವಾಗಿ ಬೆಳಗ್ಗೆ ನಮ್ಮ ಜಾತ್ರೆ ಅಂಗವಾಗಿ ಇವತ್ತು ಕಲಶ ಸ್ಥಾಪನೆ ಎಲ್ಲ ಮಾಡಿದ್ವಿ ಯಾತ್ರೆಯಲ್ಲಿ. ಅದನ್ನೆಲ್ಲ ಇವತ್ತು ವಿಸರ್ಜನೆ ಮಾಡಿ ಅದನ್ನೆಲ್ಲ ದೇವರಿಗೆ ಮಧ್ಯಾಹ್ನ ಕಾಲದಲ್ಲಿ ಕುಂಭಾಭಿಷೇಕ ಎಲ್ಲ ಮಾಡಿ ಆಮೇಲೆ ದೇವರನ್ನ ತಗೊಂಡು ಊರಿನ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡ್ಬಂದು ಹೊಳೆಗೆ ಬಂದು ಅಮೃತ ತೀರ್ಥ ಸ್ನಾನ ಅಂತ ಆಗುತ್ತೆ. ಆ ತ್ರಿಶೂಲಾತ ಮೂರ್ತಿ ಮತ್ತು ದೇವರುಗಳಿಗೆ ಯಾವ್ಯಾವ ರಥಕ್ಕೆ ಹೋಗಿತ್ತು ದೇವರು ಅದಕ್ಕೆಲ್ಲದಕ್ಕೂ ಅಭಿಷೇಕಗಳೆಲ್ಲ ಪಂಚೋಪಚಾರ ಪೂಜೆಗಳು ಅಭಿಷೇಕಾದಿಗಳು ಏಕವ ರುದ್ರಾಕ್ಷಿಗಳೆಲ್ಲ ಮಧ್ಯಾಹ್ನ 12:15 ಗಂಟೆಯಿಂದ 1:30 ತನಕ ಆಗಿ ಅಲಂಕಾರ ಮಾಡಿ ದೇವರಿಗೆ. ಆಮೇಲೆ ಈಗ ಸಾಯಂಕಾಲ 7 ಗಂಟೆಗೆ ತೇರುವ ದೇವಾಲಯದಲ್ಲಿ ತೆಪ್ಪೋತ್ಸವ ನಡೀತು. ಇದು ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ದೇವರು ರಾಜಬೀದಿಯಲ್ಲಿ ಉತ್ಸವ ಮಾಡಿಕೊಂಡು ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಇದು ಇಲ್ಲಿ ಇವತ್ತಿನ ದೊಡ್ಡ ಜಾತ್ರೆಯಲ್ಲಿ ತೇಲುವ ದೇವಾಲಯ ತೆಪ್ಪೋತ್ಸವ ಆಯಿತು. ಅದರ ಅಂಗವಾಗಿ ತೆಪ್ಪತೇರು ಅಂತ ಹೇಳಿ ಜನ ಹಳ್ಳಿಯಿಂದ ಬರ್ತಕ್ಕಂಥ ಜನ, ಊರಿಂದ ಬರ್ತಕ್ಕಂಥ ಜನ ಸುಮಾರು ಏನೊಂದು ಸಾವಿರಾರು ಗಟ್ಟಲೆ ಜನ ಸೇರಿದರು. ಸುಮಾರು ಒಂದು 50-60 ಸಾವಿರ ಜನ ಸೇರಿ ಇವತ್ತು ತೆಪ್ಪೋತ್ಸವನ ವೀಕ್ಷಣೆ ಮಾಡಿದ್ದಾರೆ. ಭಕ್ತಾದಿಗಳು ಅವರೆಲ್ಲರಿಗೂ ಕೂಡ ಶ್ರೀಕಂಠೇಶ್ವರ ಸ್ವಾಮಿಯವರು ಆಯುಷ್ಯು ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಈ ದಿನಕ್ಕೆ ನಮ್ಮ ಜಾತ್ರಾ ಅಂಗವಾಗಿ 2025 ಇಸ್ವಿ ಜಾತ್ರೆ ಕಾರ್ಯಕ್ರಮ ಈ ದೇರವ ದೇವಾಲಯದ ಒಂದು ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿದೆ. ಇನ್ನು ನಾಳೆ ಪಂಚೋಪಚಾರ ಪೂರ್ವಕವಾಗಿ ಕೈಲಾಸ ವಾಹನೋತ್ಸವ ಆಗುತ್ತೆ. ನಾಳಿದ್ದು ಮಹಾಸಂಪ್ರೋಕ್ಷಣೆ ಅಂತ ಮಾಡ್ತೀವಿ. ಮಹಾಸಂಪ್ರೋಕ್ಷಣೆ ದಿನ ದೇವರಿಗೆಲ್ಲ ಯಾವ್ಯಾವ ದೇವರಿಗೆ ಎಲ್ಲ ದೇವರುಗಳು ಅಭಿಷೇಕ ಮಾಡಿ ಮಹಾಸಂಪ್ರೋಕ್ಷಣೆ ಮಾಡಿ ಅವತ್ತು ನಂದಿ ವಾಹನೋತ್ಸವ ಮಾಡ್ತಾಯಿದ್ವಿ. ಅವತ್ತಿನ ಸಾಯಂಕಾಲ ದೇವಸ್ಥಾನದಲ್ಲಿ ಶಯನೋತ್ಸವ ಆಗುತ್ತೆ ಸ್ವಾಮಿಗೆ. ಅವತ್ತಿನ ನಮ್ಮ ಈ ದೊಡ್ಡ ಜಾತ್ರಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ನೀಲಕಂಠ ದೀಕ್ಷಿತರು, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಪ್ರಧಾನ ಅರ್ಚಕರು.